ಮತ್ತೆ ಮೂಲ ಭಟ್ಕಳದಂತಾಗಿದೆ ಇದು. ಯಾರು ಏನು ಯಾವಾಗ ಹೇಗೆ ಏನ್ ಮಾಡಿದ್ರೋ ಗೊತ್ತಿಲ್ಲ, ಭಟ್ಕಳವನ್ನು ಒಂದಿಷ್ಟು ಕಲುಷಿತ ಮಾಡಿ ಅಸಹ್ಯ ಮಾಡಿದ್ರು. ಆದರೆ ಇವತ್ತು ಆ ಭಟ್ಕಳ ತನ್ನ ಮೂಲ ನೆಲೆಯಲ್ಲಿ ತನ್ನ ಮಾನವೀಯತೆ ಮತ್ತು ಧಾರ್ಮಿಕ ಸಾಮರಸ್ಯತೆಯನ್ನ ನೀಡೋದ್ರ ಮೂಲಕ ಮತ್ತೆ ಜಗತ್ತಿಗೆ ಮಾದರಿಯಾಗಿ ಹೊರಟಿದೆ. ಅದು ಬಹಳ ಸಂತಸದ ವಿಷಯ. ಇಂತಹ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ಜನರನ್ನ ಸೆಳೆದು ಜನರ ಮಧ್ಯದಲ್ಲಿ ಆಗ್ಬೇಕು. ಎಲ್ಲ ಸಮಾಜ ಎಲ್ಲ ಭಾತೃತ್ವಗಳೊಂದಿಗೆ ಆಗ್ಬೇಕು. ಇಲ್ಲಿ ಯಾರು ಹೇಗೆ ಹುಳಿ ಹಿಂಡಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಜಗತ್ತನ್ನ ಯಾವ ರೀತಿ ಒಡೆದು ಆಳುವ ನೀತಿ ಅಥವಾ ಅಧಿಕಾರ ದರ್ಪಗಳಿಂದ ಹೇಗೆ ತಮ್ಮ ಹಿಡಿತದಲ್ಲಿ ಇಡೀ ಜಗತ್ತನ್ನ ಇಟ್ಕೊಳ್ಬೇಕು ಅಂತ ಹೇಳೋ ಕೆಲವು ಶಕ್ತಿಗಳು ಇವತ್ತು ನಮ್ಮ ದೇಶವನ್ನು ಅದೇ ರೀತಿ ಹೊಡಿತಾ ಇದೆ. ಅದಕ್ಕೆ ನಾವು ಯಾರು ಅವಕಾಶ ಮಾಡಿಕೊಡ್ಬಾರ್ದು. ಹಿಂದೆ ತಿಳಿದೆಯೋ ಯಾರಿಂದನೋ ಆಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯದಿಂದ ಒಡ್ಕೊಂಡಿದ್ವಿ. ಇನ್ನು ಮತ್ತೆ ಒಡೆಯಲಿಕ್ಕೆ ಬಿಡಬಾರ್ದು. ಭಾರತವನ್ನ ಒಗ್ಗೂಡಿಸ್ಬೇಕೇ ಹೊರತು ಒಡೆಯಲಿಕ್ಕೆ ಯಾವತ್ತೂ ಬಿಡಬಾರ್ದು. ಇಲ್ಲಿ ಯಾರೇ ಇರಲಿ, ಭಾರತದಲ್ಲಿ ಬಂದು ನೆಲೆಸಿ ಭಾರತೀಯರಾಗಿ ಭಾರತದಲ್ಲಿ ಹುಟ್ಟಿ ಬೆಳೆದವರು ಎಲ್ಲರೂ ಭಾರತೀಯರು. ಆ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ಬೆಳೆಸಬೇಕಾಗಿ ನಮ್ಮೆಲ್ಲರ ಹೊಣೆ. ಸಮಾಜವನ್ನ ಒಡಿಲಿಕ್ಕೆ ನಮ್ಮ ಮನೆಯಲ್ಲಿ ಒಟ್ಟಿಕೊಳ್ಳುವ ಒಂದು ಕಿಡಿ ಸಾಕು. ನಮ್ಮ ಮನೆಯಲ್ಲಿ ಹೇಗೆ ಕುಟುಂಬವನ್ನು ಹೊಂದ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸಮಾಜದಲ್ಲಿ ಹೇಗೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಮೊದಲು ನಮ್ಮ ಕುಟುಂಬವನ್ನ ಸಂತೃಪ್ತವಾಗಿ ಸಂತುಷ್ಟವಾಗಿ ನೆಮ್ಮದಿಯಿಂದ ಬದುಕುವಂತೆ ನಮ್ಮಲ್ಲಿಗೆ ಭಾತೃತ್ವವನ್ನು ಬೆಳೆಸ್ಕೊಳ್ಬೇಕು. ಅದೇ ರೀತಿ ಅದನ್ನ ನಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚಿಕೊಂಡಾಗ, ಸಮಾಜದಲ್ಲಿ ಹಂಚಿಕೊಂಡಾಗ, ನಾಡಿನಲ್ಲಿ ಹಂಚಿಕೊಂಡಾಗ ಅದರ ಪಾಡಿಗೆ ಅದು ಬೆಳೀತದೆ. ಸಮಾಜವನ್ನ ಇವತ್ತು ನಾವು ಬೇರೆ ದೃಷ್ಟಿಗಳಿಂದ ನೋಡುವಂತಹ ಒಂದು ಕುಹಕಿಗಳನ್ನ ಆದಷ್ಟು ಸಮಾಜದಿಂದ ದೂರ ಇಡಬೇಕು. ಅಥವಾ ಅವರಿಗೆ ಯಾವ ರೀತಿ ಬುದ್ಧಿ ಕಲಿಸಬಹುದು ಅಂತ ಹೇಳೋದನ್ನ ಎಲ್ಲರೂ ಸೇರಿ ವಿಚಾರ ಮಾಡಬೇಕು. ಸಮಾಜ ಒಡಿಲಿಕ್ಕೆ ಎಷ್ಟೊತ್ತು ಬೇಡ, ಮನಸ್ಸನ್ನ ಒಡಿಲಿಕ್ಕೆ ಎಷ್ಟೊತ್ತು ಬೇಡ, ಆದ್ರೆ ಕೂಡಿಸ್ಲಿಕ್ಕೆ ಈಗ ಭಟ್ಕಳದಲ್ಲೇ ಕಾಣ್ತಾ 25 ವರ್ಷ ಬೇಕಾಯ್ತು ಒಂದು ಸಮಾಜವನ್ನ ಮತ್ತೆ ಒಗ್ಗೂಡಿಸಿ ಒಂದು ಸಂತೃಪ್ತಿಯ ನೆಲೆಯನ್ನಾಗಿ ಮಾಡಲಿಕ್ಕೆ. ಇಲ್ಲಿ ಭಟ್ಕಳದ ಮೂಲ ನಿವಾಸಿಗಳಿಗೆ ಯಾವತ್ತೂ ಆ ರೀತಿಯ ಒಂದು ಭಾವನೆ ಬೇಕಾಗಿರಲಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಇವತ್ತಿಗೂ ಇದ್ದಾರೆ, ಅವತ್ತೂ ಇದ್ರು. ಆ ಮಧ್ಯದಲ್ಲಿ ಮಾಡಿದಂತಹ ಕೆಲಸ ಇವತ್ತು ಭಟ್ಕಳವನ್ನ ದೂರದಿಂದ ಒಂದಿಷ್ಟು ಸಣ್ಣ ಕೆಲಸ ಆದ್ರೂ ಇವತ್ತು ಇಡೀ ದೇಶ, ಇಡೀ ನಾಡು ಮತ್ತೆ ಭಟ್ಕಳದ ಕಡೆ ನೋಡುತ್ತೆ. ಅಂತಹ ಪರಿಸ್ಥಿತಿ ಬರ್ಲಿಕ್ಕೆ ನಾವು ಯಾರೂ ಕೊಡಬಾರದು. ನಮ್ಮ ಮಾಧ್ಯಮದವರು ಯಾವತ್ತೂ ಕೂಡ ಅಂತಹ ಒಂದು ಯಾವ ತಪ್ಪುಗಳನ್ನು ಮಾಡಲಿಲ್ಲ. ಸಮಾಜವನ್ನು ಕೂಡಿಸ್ಲಿಕ್ಕೆ ನನಗೆ ಗೊತ್ತಿನ ಮಟ್ಟಿಗೆ ನನ್ನಿಂದ ಹಿಡಿದು ಎಲ್ಲರೂ ಯಾರ್ಯಾರು ಹಿರಿಯರು ಮಾಡಿದ್ದಾರೆ ಕೆಲಸ. ಸಮಾಜವನ್ನ ಭಟ್ಕಳವನ್ನ ಆ ಒಂದು ಉತ್ತಮ ಸಮಾಜವನ್ನಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಹೋರಾಟದಲ್ಲಿ ನಮ್ಮ ಮಾನವೀಯವರು ಆಗಲಿ, ಬರ್ಮಾವರ್ ಸಾಹೇಬರಾಗಲಿ, ಪ್ರತಿಯೊಬ್ಬರು ಕೂಡ ಈ ನೆಲ ಮೊದಲಿನ ಮೂಲ ಸಂಸ್ಕೃತಿಯ ಭಟ್ಕಳ ಆಗಬೇಕು ಹೇಳುವ ಒಂದು ದೃಷ್ಟಿಯಿಂದ ನಿಮ್ಮ ಏನು ಪರಿಶ್ರಮ ಇದೆ ಅದಕ್ಕೆ ಇನ್ನಷ್ಟು ಸಹಕಾರ ನಿಮ್ಮೆಲ್ಲರಿಂದನೂ ಸಿಗತ್ತೆ ಅಂತ ವಿಶ್ವಾಸ ಇದೆ. ಇದೇ ರೀತಿ ಭಾವನೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಎಲ್ಲರೂ ಸಿದ್ಧರಾಗಬೇಕು. ಅಂತಹ ಒಂದು ವ್ಯವಸ್ಥೆಯನ್ನ ಇನ್ನಷ್ಟು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲ ಹುಟ್ಟಿದವರು ಸಾಯಲೇಬೇಕು, ಅಲ್ಲಿವರೆಗೆ ನಾವೆಲ್ಲ ಪ್ರೀತಿಯಿಂದ ಸೌಹಾರ್ದತೆಯಿಂದ ಒಬ್ಬರನ್ನೊಬ್ಬರ ಅರ್ಥ ಮಾಡಿಕೊಂಡು ಬದುಕುವುದು ಬಹಳ ಮುಖ್ಯ ಎನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅನಿತ್ಯಾಣಿ ಶರೀರಾಣಿ ವಿಭವನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ಈ ಶರೀರ ಶಾಶ್ವತ ಅಲ್ಲ. ಹುಟ್ಟಿದ್ದೀವಿ ಅಂದರೆ ಆ ಹುಟ್ಟಿನ ಜೊತೆಗೆ ಸಾವು ಬಂದಿದೆ ಅಂತ ಅರ್ಥ. ಹುಟ್ಟಿದ ನಮಗೆ ಏನು ಸಿಗುತ್ತೋ ಸಿಗೋದಿಲ್ವೋ, ಸಾವು ಮಾತ್ರ ಸಿಗುತ್ತೆ. ಈ ಶರೀರ ಶಾಶ್ವತ ಅಲ್ಲ, ಇವತ್ತಿದೆ ನಾಳೆ ಬಿದ್ದು ಹೋಗ್ಬಿಡುತ್ತೆ. ವಿಭವನೈವ ಶಾಶ್ವತ. ವಿಭವ, ಅಧಿಕಾರ, ಅಂತಸ್ತು ಇವು ಸಹಿತ ಶಾಶ್ವತ ಅಲ್ಲ. ಯಾವ ಕ್ಷಣದಲ್ಲಿ ಸಾವು ಬರ್ತದೆ ಅಂತ ಹೇಳಿಕ್ಕಾಗಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವೇ ಹೇಳ್ತೀವಿ, ನಿನ್ನೆ ನಾವು ಹಿಂದಿನ ಸಮಾಜ ಹಿಂದಿನಿಂದ ನಡ್ಕೊಂಡು ಬಂದಂತ ಪದ್ಧತಿ ಇವತ್ತು ಸಹ ಅದು ಚಾಲ್ತಿಯಲ್ಲಿದೆ. ಇವತ್ತು ಅದರ ಮೇಲೆ ಹೋದವರೆಲ್ಲ ವಾವರ ಸ್ವಾಮಿ ಹತ್ರ ಹೋಗಿ ಕುಣಿದು ಕುಪ್ಪಳಿಸಿ ಬಣ್ಣ ಹಚ್ಕೊಂಡು ಎಲ್ಲ ಮಾಡಿ ನಂತರ ಅಯ್ಯಪ್ಪ ಸ್ವಾಮಿ ಹತ್ರ ಹೋಗ್ತಾರೆ. ಇದು ಸೌಹಾರ್ದತೆ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತೊಂದು ವಿಚಾರ,
ನೆತ್ರಾಣಿ ಗುಡ್ಡೆ ಅಂತ ಒಂದು ಐಲ್ಯಾಂಡ್ ಇದೆ ಸ್ವಾಮಿ. ನಾವು ಮೀನುಗಾರರು ಪೂಜೆ ಮಾಡ್ಲಿಕ್ಕೆ ಅಲ್ಲೊಂದು ಜಟಗಿನ ಮನೆ ದೇವರೆಲ್ಲ ಇದೆ. ಅಲ್ಲಿ ಪೂಜೆಗೆ ಹೋಗುವಾಗ ಮೀನುಗಾರರು ನಮಗೆ ಮೀನುಗಾರಿಕೆ ಚೆನ್ನಾಗಿ ಆಗ್ಬೇಕು, ನಮ್ಮ ಬದುಕು ಬಂಗಾರವಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ, ಎಲ್ಲ ದೇವರಿಗೂ ಪ್ರಾರ್ಥನೆ ಮಾಡಿ, ನಂತರ ಅಲ್ಲಿ ನೆತ್ರಾಣಿಯಲ್ಲಿರುವ ಜಟಗೇಶ್ವರನಿಗೂ ಸಹ ಪೂಜೆ ಮಾಡಲಿಕ್ಕೆ ಎಲ್ಲ ಬೋಟ್ನವರು ಪ್ರತಿ ವರ್ಷ ಹೋಗ್ತಾರೆ 3-4 ಸಲ. ಒಂದು ಕ್ರಿಶ್ಚಿಯನ್ ಕ್ರಾಸ್ ಇದೆ, ಅದಕ್ಕೆ ಮೇಣಬತ್ತಿ ಹಚ್ತಾರೆ. ನಾನು ಹೋಗಿ ನೋಡಿದ್ದು, ನಾನೊಬ್ಬ ಮೀನುಗಾರನಾಗಿ ನಾನು ಹೋಗ್ತಿದ್ದೆ ಅಲ್ಲಿ. ಮೊದಲು ಕಡೆಗೆ ಒಂದು ದರ್ಗಾ ಇದೆ, ಅದಕ್ಕೆ ಚಾದರ್ ಹಾಸಿ ಹೂವು ಹಾಕಿ ಕೈ ಮುಗಿದು ಬರಬೇಕು. ಅದರ ನಂತರ ಜಟಗೇಶ್ವರನಿಗೆ ಪೂಜೆ. ಇದು ಸೌಹಾರ್ದತೆ. ಇದು ಇವತ್ತು ನಾವು ನೀವು ಮಾಡುವ ಸೌಹಾರ್ದತೆ ಅಲ್ಲ. ಇದು ಹಿಂದೆ ಸಾವಿರಾರು ವರ್ಷಗಳಿಂದ ನಡೆದು ಬಂದಂತ ಪದ್ಧತಿ. ಆ ರೀತಿಯಾಗಿ प्रीति विश्वास सौहार्द उनके प्रोग्राम को विश करना, वो भी हमारे प्रोग्राम को आना चाहिए। अभी लास्ट में भी हमारे आमिना हॉल में अच्छा प्रोग्राम हो गया, मोहम्मद मुदी साहब आए थे, हमारे मौलाना भी लोग आए थे, अच्छी बात हुई और अच्छे लोग भी आए थे। मतलब ऐसा होता रहना चाहिए, ये होने तक थोड़ा प्रॉब्लम थे। बहरहाल मैं ज्यादा बात नहीं करूंगा। ये प्रोग्राम हम लोग कभी भी सपोर्ट करते हैं, जमात इस्लामी के लोग कभी भी प्रोग्राम करते हैं। इंशाल्लाह अल्लाह ताला उनको और उनको तरक्की देंगे और इंशाल्लाह हिंदू मुस्लिम भाई जो गैप हो रहे हैं उसको पूरा करने की जो कोशिश कर रहे हैं, तो उसके साथ में हम लोग हमारा तंजीम भी कभी भी सपोर्ट रहता है इंशाल्लाह। और हमारे रजामान सब पूरे साथ सबको लेके जाते हैं इंशाल्लाह। और उन्होंने हमको यहाँ पे बुलाया और कुछ कहने का मौका दिया। मैं आप सबका भी अभिनंदन करके मेरी बात को खत्म करूँ। ರಾಜ್ಯದ ವಿಷಯದಲ್ಲಿ ಹೀಗಿರುವಾಗ ನಮ್ಮ ದೇಶದಲ್ಲಿ ಎಷ್ಟು ರೀತಿಯ ವರ್ಣದ ಜನಗಳಿಲ್ಲ, ಎಷ್ಟು ರೀತಿಯ ಭಾಷೆ ಆಡುವರಿಲ್ಲ, ಎಷ್ಟು ಜಾತಿ ಜನಾಂಗದವರಿಲ್ಲ, ಎಷ್ಟು ವಿಚಾರವಂತರಿಲ್ಲ, ಎಷ್ಟು ಆಹಾರ ಪದ್ಧತಿಗಳಿಲ್ಲ, ಎಷ್ಟು ಅಲಂಕಾರಗಳಿಲ್ಲ, ಎಷ್ಟು ದೇವತೆಗಳು ನಂಬುವರಿಲ್ಲ, ಎಷ್ಟು ಧರ್ಮ ಆಚರಿಸುವರಿಲ್ಲ, ಎಷ್ಟು ಧರ್ಮದ ಜನ ಇರಬಹುದು. ಹೀಗಿರುವಾಗ ಇಷ್ಟೆಲ್ಲ ದೊಡ್ಡ ಒಂದು ಕುಟುಂಬದ ಅಂಗಳದಲ್ಲಿ ನಾವು ಬದುಕ್ತಾ ಇರುವಾಗ ನಮಗೆ ಒಂದು ಮೀಸಲು ಇದೇ ಜಾತಿ ಅಂತಿದೆಯೇ? ಭಾರತವೇ ಒಂದು ಜಾತಿ. ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ನಮ್ಮ ಭಾರತ. ಮುತ್ತು ವಜ್ರ ವೈಡೂರಿನ ರಸ್ತೆಯಲ್ಲಿ ಸಂತೆಯಲ್ಲಿ ಮಾರಿದ ದೇಶ. ಇಡೀ